ಮುಗಿತಲೇ ಮಗನ ನಿನ್ನ ಅಂತ್ಯ. ಸೂರ್ಯೋದಯ ಒಳಗಾಗಿ ನಿನ್ನ ಪಾಲಿನ ಹಂತಕನಾಗಿ ಬರುತ್ತಿದ್ದೇನೆ. ಮುಕುಂದ, ನೀನು ನಿನಗೆ ಹೊಲದ ಕಡೆ ನಡೆ, ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಕಾಪಾಡುವ ರಾಮಣ್ಣವರು ಈ ಊರಾಗಿರುವವರೆಗ ಇಂಥ ರಾವಣಾಸೂರರು ತಲೆ ಎತ್ತಿ ಮೆರೆದಿರಲಿಲ್ಲ. ಒಂದು ಸಾರಿ ವಾರ್ನಿಂಗ್ ಮಾಡಿ ಬಾ, ಇಲ್ಲವಾದ್ರೆ ಸಂಹಾರ ಮಾಡಿ ಬಾನ. ನಾನಿನ್ನು ತೋಟದ ಕಡೆ ಹೋಗುತ್ತೇನೆ. ರೈತರ ಸಾಮ್ರಾಜ್ಯದಲ್ಲಿ ರಾಕ್ಷಸರ ಹಾವಳಿ ಇದು ಇಂದಿನ ನಿನ್ನೆಯ ಕಾಲದಿಂದಲ್ಲ, ರಾಮ ರಾವಣ ಕಾಲದಲ್ಲಿ, ಅರ್ಜುನ ಕರ್ಣನ ಯುಗದಲ್ಲಿ, ಈಗ ಕರ್ಮ ತುಂಬಿದ ಈ ಕಲಿಯುಗದಲ್ಲಿ ರೈತನ ತಮ್ಮ ಕಾಲಿಟ್ಟರೆ ಕೋಲ್ ಮಿಂಚು, ಕಣ್ಣು ಇಟ್ಟು ಕಣ್ಣು ಹೊಡೆದರೆ ಗುಡುಗು ಸಿಡಿಲಿನ ಆರ್ಭಟ, ಜೇಂಕರಿಸಿದರೆ ಸಮಸ್ತ ನಾಡಿನ ರೈತರಿಗೆ ಶರಣಾಗುವ ಕೆಚ್ಚದೆಯ ದಿಟ್ಟ ರೈತ ಹುಲಿ. ಕೆಚ್ಚದೆಯ ದಿಟ್ಟ ರೈತ ಹುಲಿ. ಕಾಲು ಮೇಲೆ ಕಾಲು ಹಾಕಿಕೊಂಡು ದಿಲ್ಲಿಯಲ್ಲಿ ದರ್ಬಾರ್ ನಡೆಸುವರ ಕುರ್ಚಿಯ ಸೃಷ್ಟಿಕರ್ತನೆ ನಾನಿರುವಾಗ ಇಲಿ ಹುಲಿಗಳಾಟ ನನ್ನ ಮುಂದೆ ಶೂನ್ಯ. ಗುಡುಗು ಸಿಡಿಲಿನ ಆರ್ಭಟದ ಮಧ್ಯದಲ್ಲಿ ಈ ಮದಹಾನಿಗೆ ಸಮಯದಲ್ಲಿ ಉದ್ದಟದಿಂದ ಮಾತನಾಡುವ ಅವಿವೇಕಿ. ಅವಿವೇಕೆ ನಾನೆಂದರೆ ಬೆಂಕಿ, ಬೆಂಕಿ ಅಂದರೆ ನಾನು. ಅಂಡರ್ ವರ್ಲ್ಡ್ ಅಲ್ಲಿ ಅಂದರ್ ಬಾರ್ ಆಡಿದ ಸಿಡಿದ ಎದ್ದ ಸಿಂಹ. ನನ್ನ ಮುಂದೆ ಅಂಡರ್ವೇರ್ ಕಟ್ಟಿದಾರು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದು ಇಲ್ಲ. ಕರುಣೆಯಿಂದ ಕರೆದರೆ ಕರುಣಾಮಯ, ಹುಡಿ ಎಬಿಸಿ ತೊಡೆ ತಟ್ಟಿ ನಿತ್ತರೆ ಜಗಮೆಚ್ಚಿದ ಜಗದೇಶ. ವೈರಿಗಳ ಸಲ್ಲಾಡಿಸಲು ಸೂರಾದಿ ಸೂರ ಈ ಹುಲಿಯ. ಲೇ ಹುಲಿಯ, ಲೇ ಬೆಂಕ್ಯ, ಹಠ ತೊಟ್ಟು ಹಾರಿ ಬಂದರೆ ಹಠ ತೀರಿಸಿದ ಘಟ ಸರ್ಪವಾಗುವೆ. ದೇಶ ವೀಶ ಎಂದು ಬಂದರೆ ಭಾರತದ ಬಹದ್ದೂರ್ ಹುಲಿಯಾಗುವೆ. ಪ್ರೀತಿ ಪ್ರೇಮ ಎಂದು ಬಂದರೆ ಸಿಂಧೂರವಿಟ್ಟ ಸರ್ದಾರ್ ಆಗುವೆ. ಅನ್ಯಾಯ ಅಕ್ರಮ ಎಸೆಯಲು ಬಂದರೆ ರೊಚ್ಚಿಗೆದ್ದ ರೈತ ಹುಲಿಯಾಗುವೆ. ಮುಗ್ಧ ರೈತರ ಬಾಳಿನಲ್ಲಿ ಕೆಂಡ ಹಾಕಲು ಬಂದರೆ ಭಾರತದ ಬಹದ್ದೂರ್ ಬಾಹುಬಲಿಯಾಗುವೆ. ಈ 21ನೇ ಶತಮಾನದ ಕವಿ ಬರೆದ ಅಂತಿಮ ನೀಡಲು ಹಂತಕನಾಗಿ ಬರ್ತಿದ್ದೇನೆ. ಕೌಂಟ್ ದ ಟೈಮ್. ಬರ್ತೀನಿಲೇ ಮಗನೇ, ಬರ್ತೀನಿ. ಒಂದೇ ಒಂದು ಕ್ಷಣ ಸಾಕು. ಕೌಂಟ್ ದ ಟೈಮ್ ಎಂದು ನನಗೆ ಹೇಳಿ ಹೋದೆಯಲ್ಲ ಮದವೇರಿದ ಕೊಣ್ಣೆ. ಅದು ನಿನ್ನ ಕೌಂಟ್ ಟೈಮೋ ಇಲ್ಲ ನನ್ನ ಕೌಂಟ್ ಟೈಮೋ ನಾನು ನೋಡೇ ಬಿಡುವೆ. 1 + 1 = 2. ಈ ಬೆಂಕಿಗೆ ಸುಟ್ಟು ಬೂದಿ ಮಾಡೋದಷ್ಟೇ ಗೊತ್ತು. ಆದಷ್ಟು ಬೇಗನೆ ನಿನ್ನ ಘಟ ಕೆಡವಿ ಈ ಊರಿನಲ್ಲಿ ಸುಂದರವಾಗಿ ಬೆಳೆದು ನಿಂತಿರುವ ನಿನ್ನ ಪ್ರೇಯಸಿ ಪಲ್ಲವಿ ಅವಳನ್ನು ದಕ್ಕಿಸಿಕೊಳ್ಳದರೆ ಹೋದರೆ ನಾನು ಭಯಂಕರ ಬೆಂಕಿನೇ ಅಲ್ಲ.
ಚಾರ್ಲಿ ಎಲ್ಲಿದೋ ಮಗನೇ? ನನಗ ಬೇಜಾರದಾಗ ಮಗನೇ ಏನ್ ಬೇಕು ನಿಂಗೆ ಗೊತ್ತಾನೆ? ಕರ್ಕೊಂಬರೋ ಮಗನೇ. ಹುಲಿಯ ಸೇಡಿನ ಪ್ರತಿಕಾರ ಅಂಕವಾಗಿ ನನ್ನ ಎದುರಿಗೆ ತಿರುಗಿ ಬಿದ್ದರೆ ನಾವರ ಹಾವಿಂತ ನಾನು ನಿಮ್ಮನ್ನ ಕತ್ತದಿ ಬಿಡಲಾರೆ. ಪ್ರಳಯಾಂತಕ ಈ ವಜ್ರಕಾಂತ್ ಗಣ್ಣ ಕಠೋರದ ಇನ್ನೀರು ವರ್ಲ್ಡ್. ಹಲೋ, ಟೆಲ್ ಮೀ. ಬಾಂಬೆಯಿಂದ ರಾಮಾಯಣ ಯಾರು ಕರ್ಕೊಂಡು ಹೋದರು? ಇನ್ಸ್ಪೆಕ್ಟರ್ ಜಗನ್ನಾಥ್ ಅವರೇ ಕೆಲೆ ಬಂದಿದ್ದರು. ಇನ್ಸ್ಪೆಕ್ಟರ್ ಜಗನ್ನಾಥ್ ಆ ರಾಮಾಯಣದಲ್ಲಿ ಬಾಂಬೆಯಲ್ಲಿ ಭಿಕ್ಷೆ ಬೇಡಿಸಿ ಕೊಲ್ಲಬೇಕು ನನ್ನ ಕನಸನ್ನು ನುಚ್ಚು ನೂರು ಮಾಡಿದೆಯಲ್ಲ ಇನ್ಸ್ಪೆಕ್ಟರ್ ಜಗನ್ನಾಥ್. ಆ ರಾಮ್ಯಾನನ್ನು ಕೈ ಕಾಲು ಮುರಿದ ವಿಷಯವನ್ನು ಆ ಹುಲಿಯಾಗಿಯೇ ಮತ್ತು ಈ ಊರಿನ ಜನ ತಿಳಿಯೋಕೆ ಮುಂಚೆ ನಿನ್ನ ಜೀಪಿಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡೋದೇ ನನ್ನ ಗುರಿ. ಚಾರ್ಲಿ ತೆಗೆಯೋ ಗಾಡಿನ. ಚಾರ್ಲಿ ಬಾರೋ ಮಗನ, ಯಾಕೋ ಇದು ನನಗೆ ಮಜಾ ಕೊಡುವಾತು. ಇನ್ನೊಂದು ಸೋಲಿ ಅದನ್ನ ಗಜ್ಮಾ ಸಾಂಗ್ ಇದೇನಿದು? ಎಷ್ಟೊತ್ತಾದ್ರೂ ನನ್ನ ಹುಲಿಯ ಇಲ್ಲಿಗೆ ಬಂದೇ ಇಲ್ವಲ್ಲ. ಇಲ್ಲಿಗೆ ಬಾ ಅಂತ ಹೇಳ್ದ ಅವರು ಎಲ್ಲಿ ಹೋದ್ರು ಅಂತ. ತಾಯಿ ಕಾಳಿಕಾ ಮಾತೆ, ದುರ್ಗಾ ಪರಮೇಶ್ವರಿ, ಆದಷ್ಟು ಬೇಗ ನಾನು ಅವರ ಕೈ ಹಿಡಿದು ಅವರ ಆಶ್ರಯ ಗೂಡಿಗೆ ನನ್ನನ್ನು ಸೇರುವಂತೆ ಮಾಡಮ್ಮ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಮಾಂಸ ಕಂಡ ರಕ್ತ ಎಷ್ಟು ಮುಖ್ಯನೋ ಈ ನನ್ನ ಹೃದಯಕ್ಕೆ ನನ್ನ ಹುಲಿಯ ಅಷ್ಟೇ ಮುಖ್ಯ. ಅವರ ಹೃದಯ ಪಂಜರದಲ್ಲಿ ಗಿಳಿಯಾಗಿ ಹಾರಬೇಕು ಅಂತ ನನ್ನ ಆಸೆ. ನನ್ನ ಆಸೆನ ಪೂರೈಸು ತಾಯಿ. ಏನ್ರಿದು ಹುಡುಗಾಟ? ಅಲ್ಲ, ನನಗೆ ಬೇಗ ಬಾ ಅಂತ ಹೇಳಿ ನೀವೇ ತಡವಾಗಿ ಬಂದು ಕಣ್ಮುಚ್ಚಿ ನನ್ನ ಜೊತೆಗೆ ಆಟ. ಲೋಫರ್ ನೀನಾ? ಎಸ್, ನಾನೇ ಕಿಲಾಡಿಯೇನೆ. ಲೋಪರ ಲೋಪರ್ ಅಂತೀಯಾ? ನಾಲ್ಕು ಅಂತೀಯಾ? ಬಾಡ್ಕೋ ಅಂತೀಯಾ? ನೀನೇನ್ ಬೇಕಾದ್ರೂ ಅನ್ನು, ನನಗೆ ಅದು ಯಾವುದು ನಾಟೋದಿಲ್ಲ. ಆದರೆ ಒಂದೇ ಒಂದು ಸಾರಿ ನನ್ನ ಮಂಚದ ಮೇಲೆ ಬೆತ್ತಲೆಯಾಗಿ ಬಿದ್ದೋಗು. ನಾಚಿಗೆ ಬಿಟ್ಟ ನಾಯಿ. ಅಕ್ಕ ತಂಗಿ ಯಾರು ಇಲ್ವೇನೋ ನಿನಗೆ? ಸ್ವಲ್ಪನಾದ್ರೂ ಕರುಣೆ ಎಂಬುದಿಲ್ವಾ? ಇಂಥ ಕಾಮದ ಕಣ್ಣಿಂದ ನೋಡು ನಿನ್ನ ಕಣ್ಣನ್ನ ಕೆತ್ತ ಬಿಟ್ಟೇನೋ ಹುಷಾರ್. ಎಲೆ ಬಂಡ ಹೆಣ್ಣೆ, ನಿನ್ನ ಆದಿಚ್ಚಿಕಿದ್ರೆ 6 ಆಗ್ತೀಯಾ, ಉದ್ದಿಚ್ಚಿಕಿದ್ರೆ 3 ಆಗ್ತೀಯಾ. ನನಗೆ ದಕ್ಕದೆ ಹೋದರೆ ದಿಕ್ಕಿಲ್ಲದೆ ಏನಾಗ್ತೀಯಾ? ನೋಡು, ನನಗೆ ದಕ್ಕದಿದ್ದರೆ ಧರ್ಮದ ಏಟಾದ್ರೂ ಕೊಟ್ಟು ಒಪ್ಪಿಸಬೇಕಾಗುತ್ತದೆ. ಎಚ್ಚರ.
ಲೇ ಮೂರ್ಖ, ಅದೇಕೆ ಹಿಂದೊಮ್ಮೆ ಇದೇ ತಪ್ಪು ಮಾಡಿದಕ್ಕಾಗಿ ನನ್ನ ಹುಲಿಯ ನಿನಗೆ ತಕ್ಕ ಪಾಠ ಕಲಿಸಿದ್ದಾನೆ. ಮತ್ತೆ ಮತ್ತೆ ಎರಗಿ ಬಂದು ಇಂಥ ತಪ್ಪನೆ ಮಾಡ್ತಾ ಇದ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ನನ್ನ ಹುಲಿಯ ಹೇಳಿದ್ರೆ ನಿನ್ನ ಗಂಟಲನ್ನ ಹರಿದು ಬಿಸಿ ರಕ್ತ ಕುಡಿದು ಬಿಡ್ತಾನೆ. ಬಾರಲೇ ಸೋಗಲಾಡೇನೆ, ಅವನು ನನ್ನ ಗಂಟಲ ಇರ್ತಾನೋ, ನಾ ನಿನ್ನ ನರಗಂಟೆ ಇರ್ತಾನೆ. ನೋಡೇ ಬಿಡೋಣ. ನಾ ಎನ್ನುವ ನಾರಿಯರ ನರಗಂಟೆ ಏರಿದ ಈ ನರನಾಗರ ಬೆಂಕಿಗೆ ಸವಾಲ್ ಹಾಕೋಣಲೇ ಶ್ರೀಮಂತ ಸಕ್ಕಿನೇನೆ. ಇದು ಸವಾಲಲ್ಲವೋ? ಅದೆಷ್ಟೋ ಮುತ್ತೈದರನ್ನ ಹಾಳು ಮಾಡಿ ಬೀದಿಗೆ ತಂದು ನಿಲ್ಲಿಸಿದ್ದಿಲ್ಲ. ಆ ಮುತ್ತೈದರ ನಿಟ್ಟಿಸರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅದೆಷ್ಟೋ ನಾರಿಯರ ಶೀಲವನ್ನ ಹಾಳು ಮಾಡಿ ಸೂಳಿಯರ ಪಟ್ಟವನ್ನ ಕಟ್ಟಿ ಈ ಸಮಾಜದಿಂದಲೇ ದೂರ ಆಗೋಗ್ ಮಾಡಿದೆ. ನಿನ್ನಂತವನ್ನ ಸುಮ್ಮನೆ ಬಿಡ್ತಾರ? ಈ ನನ್ನ ಭಾರತ ನಾರಿಯರು ಕಾಲಲ್ಲಿರುವ ಮೆಟ್ಟು ಹರಿಯುವಾಗ ಹೊಡ್ತಾರೆ ನಿನ್ನನ್ನ. ಎಲೆ ಹದ್ದು ಮೀರಿ ಮಾತನಾಡುತ್ತಿರೋ ನಿನ್ನ ನಾಲಿಗೆಗೆ ಒಂದು ಲಗಾಮ್ ಹಾಕಿ ಯಾರು ಇಲ್ಲ ಈ ಅರಣದಲ್ಲಿ ತೊಟ್ಟು ಬಟ್ಟೆ ಇಲ್ಲದಂತೆ ಹರಿದು ಮನ ಬಂದಂತೆ ಉಪಯೋಗಿಸಿ ಬಿಡಲಾರ ಈ ಕಣ್ಣಿಟ್ಟ ಬೆಂಕಿ. ಅಯ್ಯೋ ದೇವ್ರೆ, ಮನುಷ್ಯನ ನೀನು? ಓ ಎನ್ನ ಅಕ್ಕ ತಂಗಿಯರೇ, ನೋಡ್ತಾ ಸುಮ್ನೆ ಕೊಡ್ತಿದ್ರಲ್ಲ, ಬನ್ನಿ ಇಂಥ ಕಾಮಕನನ್ನ ಕಾಲಲ್ಲಿರುವ ಚಪ್ಪಲಿಂದ ಹೊಡೆದು ಬುದ್ಧಿ ಕಲಿಸಿ ಬನ್ನಿ. ಮುಂದೆ ಬಿಟ್ಟು ಹಿಂದೆ ನಗುವ ಈ ಜನರಿರುವಾಗ ನಿನ್ನ ಸಹಾಯಕ್ಕೆ ಯಾರು ಬರುವುದಿಲ್ಲ. ಬರಲೇ ಬಾ. ಯಾಕೆ ಬರಲ್ವೋ? ನಿನ್ನ ಸಾವು ಸಮೀಪ ಬಂದಿದೆ ಅಂತ ಕಾಣುತ್ತೆ. ಒಂದೇ ಒಂದು ನಿಮಿಷ ಇರು. ಹುಲಿಯಾ, ಹುಲಿಯಾ! ಅಬ್ಬಾ, ಸಿಟ್ಟಿನಲ್ಲಿ ಅದೆಷ್ಟು ಸುಂದರವಾಗಿ ಕಾಣುವಲೇ ಪಲ್ಲವೇ. ಸಿಕ್ಕ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿ ಸುಖ ಎಂಬುದು ನಿನ್ನ ದೇಹಕ್ಕೆ ತೋರಿಸುವೆ. ಏರಿನಿಂದ ನಿನ್ನ ಯೌವನವನ್ನು ರೋಮಭರಿತ ನನ್ನ ದೇಹದ ಸ್ಪರ್ಶದಿಂದ ಕರಗಿಸಿ ಸುಖ ಎಂಬುದು ನಿನಗೆ ತೋರಿಸುತ್ತೇನೆ. ಬಾರಲೇ ಬಾ, ನನ್ನ ಅಪ್ಪಿಕೋ ಬಾ. ಬೆಂಕಿ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಥು, ಪಾಪಿ ರಾಕ್ಷಸ ಕಣೋ ನೀನು. ಪದೇ ಪದೇ ಕಾಮದ ಕಣ್ಣು ಹಾಕೋ ನಿನ್ನನ್ನ ಸುಮ್ನೆ ಬಿಡಲ್ಲ ಕಣೋ. ಅದನ್ನ ಕಣ್ಣು ಕೊಟ್ಟರೆ ಕೆತ್ತು ಬಿಟ್ಟೆನು ಹುಷ್ಯ. ಬಾರಲೇ ಕಣ್ಣು ಕೀಳುವ ನಿರ್ಲಜ್ಜೆಯನ್ನೇ. ಯಾಕೆ ಕೂಗಾಡಿ ಸಮಯ ಹಾಳು ಮಾಡುವೆ? ನೀನು ಕೂಗಿದರೆ ಇಲ್ಲಿ ಬಂದು ಕಾಪಾಡಲು ಯಾರೂ ಇಲ್ಲ. ಬಾರಲೇ ಬಾ, ನನ್ನ ಆಸೆ ತೀರಿಸು ಬಾ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೋ. ರಾತ್ರಿಯುದ್ದಕ್ಕೂ ದೀಪವು ಕತ್ತಲೆಯೊಂದಿಗೆ ಸರಸವಾಡಿ ಬೆಳಗಿನ ಜಾವ ನಿಧಾನವಾಗಿ ನಂದು ಹಾಗೆ ಏರಿ ನಿಂತ ನಿನ್ನ ಯೌವನವನ್ನು ರೋಮಭರಿತ ನನ್ನ ದೇಹ ಸ್ಪರ್ಶದಿಂದ ಕರಗಿಸುವೆ. ಬಾ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೋ. ನರಾಧಮ, ನನ್ನ ಮಾನ ಕಾಪಾಡೋಕೆ ಭಗವಂತ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದೇ ಬರ್ತಾನೆ. ಏ ಪಾಪಿ, ಹೆತ್ತಮ್ಮ ಒಡ ಹುಟ್ಟಿದ ತಂಗಿ ಎಂಬ ಮನೋಭಾವನೆ ಇಲ್ಲದೆ ಅಂಥವ್ರನ್ನ ಕೂಡ ಹಾಸಿಗೆ ಕರೆಯೋ ತಾಯಿ ಗಂಡನ ಮಕ್ಕಳು ನೀವು. ನಿಮ್ಮಂಥವ್ರು ಈ ಭೂಮಿಯಲ್ಲಿ ಇದ್ರೆ ಈ ಭೂಮಿ ಸರ್ವನಾಶ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಕಣೋ. ಆದ್ರೆ ಒಂದು ಮಾತು ತಿಳಿದುಕೋ, ನನ್ನಂಥ ಭಾರತ ನಾರಿಯರು ನಿನ್ನಂಥ ಕಾಮಕನ ಕೈಯಲ್ಲಿ ಸಿಕ್ಕಾಗ ಮಾನ ಕಳೆದುಕೊಳ್ಳುವ ಸಂದರ್ಭ ಏನಾದ್ರೂ ಬಂದ್ರೆ ನಿಮ್ಮಂಥವರ ಗಂಟಲನ್ನೇ ಸೀಳಿ ನಿಮ್ಮ ಎದೆಯನ್ನ ತುಂಡು ತುಂಡ ಕತ್ತರಿಸಿ ರಕ್ತದೋಕಳಿಯನ್ನ ಆಡಿ ನಮ್ಮ ಮಾನವನ್ನ ಉಳಿಸಿಕೊಳ್ಳೋಕೆ ಹಿಂಜರಿಯುವುದಿಲ್ಲ ಕಣ ನನ್ನಂಥ ಭಾರತ ನಾರಿಯರು. ಎಲೆ ಬಂಡಾಯಣೆ, ಹಾಗಾದರೆ ಎತ್ತು ತೋರಿಸು ನಿನ್ನ ಪತಿವ್ರತೆಯರ ಪವಾಡದ ರಹಸ್ಯವನ್ನು ಈ ನಿನ್ನ ನಾಡಿಗೆ. ಪಲ್ಲವೇ, ಈ ನಿನ್ನ ನಾಡಿನಲ್ಲಿ ಎಂತೆಂತ ಪತಿವ್ರತೆಯರು ಮರೆಮಾಚಿಕೊಂಡು ಗುಟ್ಟಿದ್ದಾರೆ ಗೊತ್ತಾ? ಪತಿ ಹೊರಗೆ ಹೋದ ತಕ್ಷಣ ಪರ ಪುರುಷನಿಗೆ ಸೆರಗು ಹಾಸುವ ಬಂಡ ಪತಿವ್ರತೆಯರ ಈ ನಿನ್ನ ನಾಡಿನಲ್ಲಿ ಪತಿಯೊಂದಿಗೆ ಪ್ರೇಮರತಿ ಕ್ರೀಡೆ ಆಡಿ ಮನೆ ತುಂಬ ಮಕ್ಕಳಿದ್ದರು ಮತ್ತೊಬ್ಬನೊಂದಿಗೆ ಓಡಿ ಹೋಗುವ ಚಿನ್ನಾಧಿಪತಿಯವರೆತ್ತಿಲ್ಲ ಈ ನಿನ್ನ ನಾಡಿನಲ್ಲಿ. ಪತಿಯ ಮನೆಯಲ್ಲಿ ಸಿರಿ ಸಂಪತ್ತಿದ್ದರು ತನ್ನ ಗುಣಶೀಲ ರತ್ನವನ್ನೇ ತನ್ನ ಮಿಣ್ಣನಿಗೆ ಮಾರುವ ಕಿಲಾಡಿ ಹಣ್ಣುಗಳಷ್ಟಿಲ್ಲ ಈ ನಿನ್ನ ದರಿದ್ರ ದುನಿಯಾದಲ್ಲಿ. ಅಂದಾಗ ನಿನ್ನ ಪತಿವ್ರತೆ ಎಂಬ ಶಬ್ದಕ್ಕೆ ನನ್ನ ಉತ್ತರ ಸಾಕು ಇಲ್ಲ ಇನ್ನೂ ಪುಟ ತಿರುವು ಹೇಳಲು.
ಮುಚ್ಚು ಬಾಯ್ನ. ನಿನಗೇನು ಗೊತ್ತು ಪತಿವ್ರತೆಯರ ಶಕ್ತಿ? ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ಪತಿವ್ರತೆಯರ ಬಗ್ಗೆ ಇಷ್ಟೊಂದು ಹೀಯಾಸಿ ಮಾತನಾಡ್ಬೇಕಾದ್ರೆ ನಿನ್ನ ಹೆತ್ತ ತಾಯಿನ ಪತಿವ್ರತೆಯಲ್ಲ, ಕಂಡವ್ರಿಗೆ ಬಾರಲೇ, ಸುಮ್ಮನೆ ಇದ್ದರೆ ಬಾಯಿಗೆ ಬಂದಂತೆ ಬಗಳುವ ಸೊಕ್ಕಿನ ಎಣ್ಣೆ. ಇಂದು ನಿನ್ನ ಶೀಲ ಸವಿಯದೆ ಏನಾಡಲ್ಲ. ಬಾರಲೇ, ಇಲ್ಲ ನಿನಗೊಂಡೆ ಕಳ್ತಾನ ಮೋನಿಕಾನ್ ಮುಂದೆ ಹೇಳ್ತಾನೆ. ನೀ ಬಾಳ ಕೆಲಸ ಬಿಡಕ್ಕಿನ. ಛೆ, ಈ ಹುಚ್ಚು ಸೋಳೆ ಮಗ ಬಂದಂತೂ ನನ್ನೆಲ್ಲ ಪ್ಲಾನ್ ಕೆಡಿಸಿಬಿಟ್ಟ. ಕುದಿಯೋ ಪಾಯಸದಲ್ಲಿ ತಣ್ಣೀರು ಹಾಕಿದಂತ ಮಾಡಿದ ಈ ಹುಚ್ಚು ನನ್ನ ಮಗ. ಬಲ್ಲವೇ, ಇನ್ನು ಮುಂದೆ ಹೋಗ್ತೀನಿ, ಆದರೆ ಮುಂದೆ ನಿನ್ನ ಮಾಗಿದ ಹಣ್ಣನ್ನು ಕುಕ್ಕಿ 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 ತಿನ್ನದೆ ಬಿಡಲಾರ. ಈ ಕಣ್ಣಿಟ್ಟ ಭಯ 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 ಭಯಂಕರ ಬೆಂಕಿ. ಹುಚ್ಚ ನನಗೆ ಹುಚ್ಚ ತಾನು, ಹುಚ್ಚ ಮಗ ಹುಚ್ಚ ನನಗೆ ಹುಚ್ಚ ತಾನು. ಅಣ್ಣ, ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ಇಲ್ಲವಾಗಿದ್ರೆ ಆ ಪಾಪಿ ಏನನ್ನ ಹೊತ್ತ ಮಾಡ್ಬಿಡ್ತಾ ಇದ್ದ. ಮೋನಿಕಾ ಮುಟ್ಬೇಡ ಸರಿ, ನನ್ನ ಮೋನಿಕಾ ನೋಡ್ಲ ನನ್ನ ಬೈತಾಳ. ಮುಟ್ಬೇಡ ಸರಿ, ಹುಚ್ಚಿ ಓ ಹುಚ್ಚಿ. ಅಲ್ಲ ಸೂರ್ಯಣ್ಣ, ಅಯ್ಯೋ ದೇವ್ರಿ, ಇದೆಂಥ ವಿಪರ್ಯಾಸ. ಒಂದೇ ಭೂಮಿ ತಾಯಿಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ ಆ ಸೃಷ್ಟಿಕರ್ತೆ ಅಂತ ಹೋಲಿಸ್ತಾರೆ. ಭೂತಾಯಿಗೆ ಹೆಣ್ಣನ್ನ ಹೋಲಿಸ್ತಾರೆ. ತಾಯಿ ದುರ್ಗಾ ಪರಮೇಶ್ವರಿ ಮಹಾಕಾಳಿ ಅಂತ ಹಾಡಿ ಹೊಗಳ್ತಾರೆ. ಆದ್ರೆ ಅದೇ ಸೃಷ್ಟಿಯಲ್ಲಿ ಹುಟ್ಟಿದ ಇನ್ನೊಂದು ಗಂಡು ಅದೇ ಹೆಣ್ಣನ್ನ ಹೀಯಾಳಿಸಿ ನೋಡ್ತಾನೆ. ಇದೆಲ್ಲವೂ ವಿಚಿತ್ರ. ಆದ್ರೆ ಈ ಸೂರ್ಯನ ಮಾತ್ರ ಆ ಮೋನಿಕಾ ಮೋನಿಕಾ ಅಂತ ಅವಳ ಹೆಸರಿನಲ್ಲಿ ತಲೆ ಕೆಟ್ಟವರಾಗೆ ಈಗ ಯಾಕೆ ತಿರುಗಾಡ್ತಾ ಇದ್ದಾರೆ? ಪಾಪ ನನ್ನ ಹುಲಿಯ ತನ್ನಣ್ಣನ ಹುಡುಕಾಟದಲ್ಲಿ ತನ್ನ ಜೀವನಾನೇ ಸವಿತಾ ಇದ್ದಾನೆ. ಒಂದು ಕಡೆ ಗೇಳಿನ ತೊಳಲಾಟ, ಇಲ್ಲೊಂದು ಕಡೆ ಹಣ್ಣನ ಹುಡುಕಾಟ. ಅಬ್ಬಬ್ಬಾ, ಅವರ ಪರಿಸ್ಥಿತಿ ನೆನೆಸಿಕೊಂಡ್ರೆ ನನಗೆ ಒಂಥರ ಆಗ್ತಾ ಇದೆ. ಅವರನ್ನು ಹುಡುಕಿಕೊಂಡು ನಾನು ಈ ಕಾಡಿಗೆ ಬರಬಾರ್ದಾಗಿತ್ತು. ಇರಲಿ, ಅವರೆಲ್ಲೇ ಇರಲಿ, ಆದಷ್ಟು ಬೇಗ ಹೋಗಿ ಅವರ ಗೂಡನ್ನು ನಾನು ಸೇರಿಕೊಳ್ಳಲೇಬೇಕು. ಬಂದೆ ಹುಲಿಯ, ಬಂದೆ. ಹಾ ರಾಮಣ್ಣ, ಇದೇ ನಿಮ್ಮೂರು. ನನಗೆ ಸ್ಟೇಷನಲ್ಲಿ ಅರ್ಜೆಂಟ್ ಕೆಲಸವಿದೆ. ನಾನಿನ್ನು ಬರುತ್ತೇನೆ ರಾಮಣ್ಣ ಅವರೇ, ನಾನಿನ್ನು ಬರುತ್ತೇನೆ. ಸಾಹೇಬ್ರೆ, ನನ್ನನ್ನು ತಂದು ನಮ್ಮ ಊರಿಗೆ ಬಿಟ್ರಿಯಲ್ಲ ಸಾಹೇಬ್ರೆ, ನಮ್ಮ ಊರಿಗೆ ತಂದು ಬಿಟ್ರಿ. ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು ಸಾಹೇಬ್ರೆ, ತುಂಬಾ ಉಪಕಾರ ಆಯ್ತು. ಅಂತ ದೊಡ್ಡ ಮಾತೇಕೆ ರಾಮಣ್ಣ ಅವರೇ, ಅಂತ ದೊಡ್ಡ ಮಾತೇಕೆ? ಬೈ ನಿಮ್ಮ ಕಾಲಿಗೆ ಏನಾಯ್ತು ಅಂತ ಸರಿಯಾಗಿ ಹೇಳಲೇ ಇಲ್ವಲ್ಲ? ಸಾಹೇಬ್ರೆ, ಆವಾಗಲೇ ಹೇಳಿದ್ನಲ್ಲ ಸಾಹೇಬ್ರೆ, ನನ್ನ ಕಾಲು ಕಾರ್ ಆಕ್ಸಿಡೆಂಟ್ನಲ್ಲಿ ಮುರಿದು ಹೋಗಿದೆ ಅಂತ. ರಾಮಣ್ಣ ಅವರೇ, ನನ್ನ ಹತ್ರ ನೀವು ಏನೋ ಮುಚ್ಚಿಡುವಂತೆ ಕಾಣುತ್ತದೆ. ಇರಲಿ, ಟೈಮ್ ಸಿಕ್ಕಾಗ ವಿಚಾರಿಸುತ್ತೇನೆ. ನಾನಿನ್ನು ಬರುತ್ತೇನೆ ರಾಮಣ್ಣ ಅವರೇ, ನಾನಿನ್ನು ಬರುತ್ತೇನೆ. ಆಗಲಿ ಸಾಹೇಬ್ರೆ, ಹೋಗಿ ಬನ್ನಿ. ಏ ಪಿ ಸಿ, ಜೀಪ್ ಸ್ಟಾರ್ಟ್ ಮಾಡು. ಅಯ್ಯೋ ದೇವಾ, ಬಸವೇಶ್ವರ, ಅಂತೂ ನನ್ನನ್ನು ನಮ್ಮೂರಿಗೆ ತಂದು ಬಿಟ್ಟರು ಸಾಹೇಬರು. ಆದರೆ ಈ ನಮ್ಮೂರಿನ ಜನರು ನನ್ನನ್ನು ರೈತ ಸಂಘದ ಅಧ್ಯಕ್ಷ ಎಂದು ಗುರುತು ಹಿಡಿತಾರೋ ಇಲ್ಲೋ ಏನೋ. ಏನೇ ಆಗಲಿ, ನಾನು ನಮ್ಮೂರಿಗೆ ಬಂದಂತಾಯ್ತು. ಅಯ್ಯೋ, ಬಾಯಾರಿಕೆ ಬಾಯಾರಿಕೆ, ನನಗೆ ನೀರು ಬೇಕು, ನನಗೆ ನೀರು ಬೇಕು. ಅಲ್ಲಿ ಯಾರೋ ಬರ್ತಿದ್ದಾರೆ. ಅವ್ರ ಕಡೆಯಿಂದ
ನೀರನ್ನು ಇಸಿದುಕೊಂಡು ಕುಡಿದ್ರಾಯ್ತು. ಇಲ್ಲಿ ಯಾರೋ ಊರಿಗೆ ಹೊಸದಕ್ಕೆ ಕಾಣ್ತಿದ್ದಾರೆ. ಅಯ್ಯೋ, ನೀರು, ನನಗೆ ನೀರು. ಬಾರಪ್ಪ, 4 ಹೆಜ್ಜೆ ಮುಂದಿಟ್ಟು ಬಾ, ನಾನೇ ಆ ಅಂಗಡಿಗೆ ಹೋಗಿ ನೀರು ತಂದು ಕೊಡ್ತೀನಿ. ಅಣ್ಣ ಅಣ್ಣ, ಎಲ್ಲಿಗೆ ಹೋಗಿದ್ದೆ ಅಣ್ಣ, ಎಲ್ಲಿಗೆ ಹೋಗಿದ್ದೆ? ನಾನು ಎಲ್ಲಿಗೆ ಹೋಗಿದ್ದೀನೋ, ಹೇಗೆ ಹೋಗಿದ್ದೀನೋ, ನನಗೆ ಸೂಕ್ತ ಸಮಯ ಬರುವವರೆಗೂ ನಾನು ಯಾರ ಮುಂದೆ ಹೇಳಬಾರದು. ಅಣ್ಣ, ನಿನ್ನ ಕಾಲಿಗೆ ಏನಾಯ್ತಣ್ಣ, ಏನಾಯ್ತು? ತಮ್ಮ, ಅದು ಆದ ಹೋದ ಕಥೆಯಪ್ಪ. ಅದನ್ನು ನೆನೆಸ್ಕೊಂಡ್ರೆ ಬರುವ ಪ್ರಯೋಜನವೇನಪ್ಪ, ಬರುವ ಪ್ರಯೋಜನವೇನು? ಅಣ್ಣ, ಯಾವ ಕಾರು ಯಾರು ಹಾಸಿದರು ಹೇಳಣ್ಣ, ಅವರ ಕೈ ಕಾಲವನ್ನು ಕತ್ತಾಡಿಸಿ ಬರುವೆ. ತಮ್ಮ, ಹುಲಿಯ ಗತಿಸಿ ಹೋದದನ್ನು ನೆನಪಿಸಿಕೊಂಡ್ರೆ ಆಗುವ ಪ್ರಯೋಜನವೇನಪ್ಪ, ಆಗುವ ಪ್ರಯೋಜನವೇನು? ತಮ್ಮ, ನೀನೆಲ್ಲಿದೆಯೋ, ಹೇಗಿದೆಯೋ, ನೀನೆಷ್ಟು ಕೊರಗಿ ಹೋಗಿದೆಯಲ್ಲೋ, ಎಷ್ಟು ಸೊರಗಿ ಹೋಗಿದೆಯೋ ತಮ್ಮ. ಅಣ್ಣ, ನೀನೇ ನನ್ನ ಪಾಲಿನ ದೇವರು. ನೀನಿರದ ಮೇಲೆ ಈ ಭೂಮಿ ಮೇಲೆ ಹೇಗೆ ಬದುಕಲನ್ನ, ಹೇಗೆ ಬದುಕಲಿ? ಜೈಲಿನಿಂದ ಬಂದ ಮೇಲೆ ಹಗಲಿರು ನಿನ್ನನ್ನು ಹುಡುಕಿದೆ, ನೀನು ಸಿಗಲೇ ಇಲ್ಲಣ್ಣ, ಸಿಗಲೇ ಇಲ್ಲ. ಎಲ್ಲಿಗೆ ಹೋಗಿದ್ದೇನಾ, ಹೇಗಿದ್ದೀಯಾ? ಯಾವ ಊರು, ಯಾವ ಭಾಷೆ? ನೋಡಪ್ಪ, ಕುಡಿಯಲು ನೀರು ಸಿಗದೆ ಕೊಳಚೆಯ ನೀರನ್ನು ಕುಡಿದು, ತಿನ್ನಲು ಅನ್ನವೂ ಸಿಗದೆ ತಿಂದು ಬೀಸಾಕಿದ ಗುಂಡಿಯಲ್ಲಿ ಅನ್ನವನ್ನು ತಿಂದು ಇದುವರೆಗೂ ಈ ನನ್ನ ಜೀವನವನ್ನು ಬದುಕಿಸಿಕೊಂಡಿದ್ದೀನಪ್ಪ, ಈ ನನ್ನ ಜೀವನವನ್ನು ಬದುಕಿಸಿಕೊಂಡಿದ್ದೀನಿ ತಮ್ಮ. ಅಣ್ಣ ಅಣ್ಣ, ನಾವೆಲ್ಲ ಇರುವಾಗ ಅನಾಥನಂತೆ ಬದುಕುತ್ತಿರುವೆಲ್ಲನಾ, ಏಕೆ? ತಂಗಿಗೆ ಏನಾಯಿತು? ಆ ಕೊಲೆ ಅಪರಾಧಿ ನಾನಾದೆ. ನಮ್ಮ ಇಡೀ ಆಸ್ತಿಯಲ್ಲ ವಜ್ರಕಾಂತನ ಕೃಪೆಮಿಷ್ಟಿಯಲ್ಲಿದೆ. ಇದೊಂದು ನನಗೆ ತಿಳಿಯಲಿಲ್ಲಣ್ಣ. ಇದನ್ನು ತಿಳಿಯಲು ಅವನ ಹತ್ತಿರ ಹೋದರೆ ನಿಮ್ಮ ತಂಗಿಯನ್ನು ಕೊಂದು ನಿಮ್ಮ ಅಣ್ಣನ ನಿಮ್ಮ ತಂಗಿಯನ್ನು ಕೊಂದು ಕಣ್ಣಾರೆ ಕಂಡ ಆಸ್ತಿಯನ್ನು ಕಸಿದುಕೊಂಡು ಇದನ್ನು ಮಾಡಿದನ. ಇದು ಸತ್ಯವೇ ನನ್ನ ಸತ್ಯವೇ? ಯಾವುದು ಸತ್ಯ, ಯಾವುದು ನಿತ್ಯ, ಅದನ್ನು ಕಾಲವೇ ನಿರ್ಧರಿಸುತ್ತಿದೆ ತಮ್ಮ, ಕಾಲವೇ ನಿರ್ಧರಿಸುತ್ತಿದೆ. ಯಾಕನ್ನ ಒಬ್ಬನೇ ಮಾತನಾಡ್ತಿರಲ್ಲ ನಾ ಹೇಳಿ? ನನ್ನಿಂದ ಏನು ವಿಷಯ ಮುಚ್ಚಿಡ್ತಿರ್ವೆ ಅಣ್ಣ, ಏನು ಮುಚ್ಚಿಡ್ತಿರ್ವೆ? ಏನೇ ಹೋದರೆ ಈ ನಿನ್ನ ತಮ್ಮನ ಮೇಲೆ ಹಾನಿಯಾಗಿದೆ ಅಣ್ಣ, ಹಾನಿಯಾಗಿದೆ. ಹುಲಿಯ ತಮ್ಮ, ನಿನ್ನ ಮುಂದೆ ಹೇಳಿದೆ, ನಾನು ಮತ್ತಾರ ಮುಂದೆ ಹೇಳಲು ತಮ್ಮ, ಮತ್ತಾರ ಮುಂದೆ ಹೇಳಲಿ ತಮ್ಮ? ನನ್ನ ತಂಗಿಯನ್ನು ಕೊಲೆ ಮಾಡಿದ ಆ ಕೊಲೆಘಾತಕ ಬೇರೆ ಯಾರು ಅಲ್ಲ. ಆ ಕೊಲೆ ಅಪವಾದವನ್ನು ನಿನ್ನ ಮೇಲೆ ಹೊರಿಸಿದ ಆ ಕೆಟ್ಟ ಸೂಳೆ ಮಗ ಬೇರೆ ಯಾರು ಅಲ್ಲ. ನಮ್ಮ ಆಸ್ತಿಯನ್ನು ಕಸಿದುಕೊಂಡ ಆ ಕೆಟ್ಟ ಸೂಳೆ ಮಗ ಅವನೇ ಅಪ್ಪ,
ಆ ವಜ್ರ ಕಾಂತ ವಜ್ರ್ಯ ಮುಗಿಯದಿಲ್ಲ ಮಗನ ನಿನ್ನ ಅಂತ್ಯ. ಚರಯೋಗದಲ್ಲಿ ನಿನ್ನ ಪಾಲಿನ ಹಂತಕನಾಗಿ ಬರುತ್ತಿದ್ದೇನೆ. ಆಕಾಶ ಮೇಲೆ ಬೀಳಲಿ, ಭೂಮಿ ಬಾಯಿ ಬಿಡಲಿ, ನಿನ್ನ ಎದೆಯನ್ನು ಬಗೆದು ನನ್ನ ತಂಗಿಯ ಗೋರಿಗೆ ರಕ್ತದ ಅಭಿಷೇಕ ಮಾಡುವೆ. ಬಾರಣ್ಣ, ಬಾ ಹೋಗೋಣ. ತಾಯಿ